ಸಂಗೀತ ಅವರು ಎಮೋಷನಲ್ ಬ್ರೇಕ್ ಡೌನ್ ಆಗ್ತಾ ಇರ್ತಾರೆ. ಸೊ ಅದಕ್ಕೆ ಅವರೇ ಕಾರಣನ ನಿಜವಾಗ್ಲೂ ಇಲ್ಲದ್ರೆ ಮನೆಯವರೆಲ್ಲರೂ ಸೇರಿಕೊಂಡು ಅವರನ್ನ ಒಬ್ಬಂಟಿಯಾಗಿ ಮಾಡ್ತಿದಾರ ಅಂತ. ಬಿಕಾಸ್ ಎಲ್ಲರೂ ಹೇಳೋದು ಸಂಗೀತ ತುಂಬಾನೇ ಈಗೋಯಿಸ್ಟಿಕ್ ಅಂತ ಹೇಳ್ಬಿಟ್ಟು. ವಿನಯ್ ಅವರು ಕೂಡ ಅದೇ ಹೇಳ್ತಾರೆ, ಕಾರ್ತಿಕ್ ಕೂಡ ಅದೇ ಹೇಳ್ತಾರೆ, ಮೈಕಲ್ ಸಹ ಅದೇ ಹೇಳ್ತಾರೆ. ತುಂಬ ಜನದ್ದು ಮಾತು ಕೂಡ ಅದೇ ಆಗಿರುತ್ತೆ. ಸೊ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ. ಅಗೇನ್ ಸಂಗೀತ ಅವ್ರನ್ನ ನಾನು ಅಗೇನ್ ನನಗೊಂದು ಅಪರ್ಚುನಿಟಿ ಸಿಕ್ತು ಸಂಗೀತ ಅವ್ರ ಜೊತೆ ಫಸ್ಟ್ ವೀಕು ಸೆಕೆಂಡ್ ವೀಕು ಒಂದು ಅದೇ ಬೇರೆ ಬೇರೆ ಟಾಸ್ಕ್ಗಳಲ್ಲಿ ಬೇರೆ ಬೇರೆ ಟೀಮಲ್ಲಿ ಆಡಿದ್ವಿ. ಅವ್ರ ಜೊತೆಗೆ ಆಟ ಆಡಿದ್ದೀನಿ. ನನಗೊಂದು ಇಂಜುರಿ ಆದಾಗ ನನಗೆ ನನ್ನ ಹತ್ರ ನಿಂತವರು ಅವರೇ. ಸೊ ಅದ್ರ ಬಗ್ಗೆ ನನಗೆ ಗ್ರ್ಯಾಟಿಟ್ಯೂಡು ಇದೆ. ಯಾರೂ ಬಂದಿರಲಿಲ್ಲ ಆ್ಯಕ್ಚುಲಿ, ಅದು ತೋರಿಸಿದಾರ ಗೊತ್ತಿಲ್ಲ. ಒಂದು ಬ್ಯಾಕ್ ಇಂಜುರಿ ಆಗುತ್ತೆ ನನಗೂ ವರ್ಕೌಟ್ ಮಾಡಬೇಕಾದ್ರೆ. ಸೊ ನನ್ನ ಹತ್ರ ಬಂದು ತುಂಬಾ ನನಗೆ ಹೆಲ್ಪ್ ಮಾಡ್ತಾರೆ. ಸೊ ಸಂಗೀತ ಆ್ಯಸ್ ಅ ಪರ್ಸನ್ ಏನು ಅಂದರೆ ಅವ್ರಿಗೆ ಒಂದು ಇನ್ಸೆಕ್ಯೂರಿಟಿ ಇದೆ ಅವರಿಗೆ. ಅಂದರೆ ಬೇರೆಯವರೆಲ್ಲ ನನ್ನ ಒಂದು ಫೈಟಿಂಗ್ ಸ್ಪಿರಿಟ್ನ ಕುಗ್ಸೋ ರೀತಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನನಗೆ ಮುಂದೆ ಹೋಗೋಕ್ಕೆ ಇವರೆಲ್ಲ ನಾನು ಮುಂದೆ ಹೋಗ್ತೀನಂತ ನನ್ನ ಮುಂದೆ ಬಂದು ನಿಲ್ತಾರೆ ಅನ್ನೋ ಒಂದು ರಾಂಗ್ ಒಪಿನಿಯನ್ ಕೂಡ ಇದೆ. ಇದು ಕಂಪ್ಲೀಟ್ಲಿ ಕರೆಕ್ಟ್ ಅಲ್ಲ, ಪಾರ್ಷಿಯಲಿ ಕರೆಕ್ಟು ಇರ್ಬೋದು. ಯಾಕಂದರೆ ಗೇಮ್ ಅಂತ ಬಂದಾಗ ವಿನಯ್ ಅವರು ಮತ್ತು ಮತ್ತೊಬ್ಬರು ಎಲ್ಲ ಸ್ವಲ್ಪ ಮಾಡ್ತಾರೆ, ಬಟ್ ಕಂಪ್ಲೀಟ್ಲಿ ಇಲ್ಲ. ಬಟ್ ಅವರು ಕಂಪ್ಲೀಟ್ ಅಂತ ತಗೊಂಡಿದ್ದಾರೆ. ಸ್ಪೆಷಲಿ ನೀರಜ್ ಟಾಸ್ಕ್ ಆದ ನಂತರ ಅವರಿಗೆ ಕಣ್ಣಿಗೆ ಆದಂಥ ಏಟು ಸ್ವಲ್ಪ ಸೀರಿಯಸ್ ಎಲ್ಲ ಆದಾಗ ಹಿಂದೆ ಬಂದ ನಂತರ ಅವರಿಗೆ ಪ್ರತಿಯೊಬ್ಬರೂ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ರು. ಅದನ್ನ ತುಂಬ ಇಟ್ಕೊಂಡಿದ್ದಾರೆ ಅವರು. ಆ ಗ್ರಜ್ ಏನಿದೆ, ಆ ಟಾಸ್ಕಲ್ಲಿ ಆದಂಥ ಗ್ರಜ್ನ ತುಂಬ ಒಳಗಡೆ ಇಟ್ಕೊಂಡಿದ್ದಾರೆ. ಆ ಗ್ರಜ್ಜಿಂದ ಏನಾಗತ್ತೆ ಅಂದರೆ, ಆ ಗ್ರಜ್ ಇಟ್ಕೊಂಡು ಓಕೆ ನಾನು ಗ್ರಜ್ ಇದೆ ಬಟ್ ನಾನು ಇವಾಗ ಚೆನ್ನಾಗಿರ್ತೀನಿ ಅಂತ ಇರ್ತಾರೆ ಅವರು. ಬಟ್ ಅಲ್ಲಿ ಟಾಸ್ಕ್ ಅಂತ ಬಂದಾಗ ಏನೋ ಬರುತ್ತೆ. ಸೊ ಅದು ಎಲ್ಲ ಹೊರಗೆ ಬಂದುಬಿಡತ್ತೆ. ಸೊ ಎಂಡ್ ಆಫ್ ದ ಡೇ ಮನೆಯವರು ಎಲ್ಲರೂ ಅವ್ರನ್ನ ಅಷ್ಟೊಂದು ಇದು ಕಂಪ್ಲೀಟಾಗಿ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸಲ್ಲ. ಬಟ್ ಅವರು ತುಂಬ ಅವರ ಮೈಂಡಲ್ಲೇ ತುಂಬ ಯೋಚನೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಈ ಥರ ಆಗ್ತಾ ಇದೆ, ಈ ಥರ ನನ್ನ ಇದು ಮಾಡ್ತಾ ಇದ್ದಾರೆ, ಅದು ಇದು ಅಂತ. ಬಟ್ ಸ್ವಲ್ಪ ರೀಚ್ ಔಟ್ ಆದರೆ, ಎಲ್ಲ ಒಂದು ಒಳ್ಳೆ ರೀತಿಲಿ ರೀಚ್ ಔಟ್ ಆದರೆ, ಲೈಕ್ ಮೈಕಲ್ಗಾಗಲಿ ಅಥವಾ ಈವನ್ ಅದರ್ವೈಸ್ ಅವರು ಕೆಲವೊಂದು ರಿಲೇಷನ್ಶಿಪ್ಸ್ ಆಗಲಿ, ಕಾರ್ತಿಕ್ ಬಗ್ಗೆ ಕೆಲವು ಕಾರ್ತಿಕ್ ತನಿಷಾ ಅವ್ರದ್ದೊಂದು ಚಿಕ್ಕ ಒಂದು ಡೈನಾಮಿಕ್ಸ್ ಏನಿದೆ ಗ್ರೂಪು, ಸೊ ಅದ್ರ ಬಗ್ಗೆನೂ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅವರು. ಈ ನಡುವೆ ನಾನು ನೋಡಿದ ಪ್ರಕಾರ ಈ ನಡುವೆ ಅವ್ರಿಗೆ ತನಿಷಾ ಮತ್ತು ಕಾರ್ತಿಕ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇಲ್ಲ, ಅವರ ವಿಚಾರಗಳನ್ನು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅನ್ನೋದೊಂದು ಒಳಗಡೆ ಬಂದಿದೆ ಅವ್ರಿಗೆ. ಸೊ ಇದರಿಂದೆಲ್ಲ ಅವರು ಸ್ವಲ್ಪ ಮನಸ್ಸು ಅವರು ನೋಯಿಸ್ಕೊಳ್ತಾ ಇದ್ದಾರೆ. ಅವರೇ ಮಾಡ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ, ಮನೆಯವರಲ್ಲ. ಸೊ ಅದು ಅವ್ರಿಗೆ ರಿಲೈಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ವೀಕಲ್ಲಿ ಇನ್ಮೇಲೆ ಎಲ್ಲರೂ ಚೆನ್ನಾಗಿರೋಣ ಹಿಂಗೆಲ್ಲ ಹೇಳ್ತಾ ಇದ್ರು ಅಂತ ನಾನು ನೋಡಿದೆ. ಸೊ